Hi, hello. Good morning, students. ವಿಜ್ಞಾನ ತರಗತಿಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ಜೀವ ಕ್ರಿಯೆ ಅನ್ನೋದನ್ನ ಏನ್ ನಾವು ಓದಕ್ಕೆ ತರಗತಿಯಲ್ಲಿ ಕಲ್ತ್ಕೊಂಡಿದ್ವಿ ಅದರ ಮುಂದುವರೆದ ಭಾಗವನ್ನು ನಾವು ನೋಡೋಣ. ಅದರಲ್ಲಿ ನಾವು ಪೋಷಣೆ ಅನ್ನುವಂತಹ ಒಂದು ಭಾಗ. ಹೇಳಿ ದೇಹಕ್ಕೆ ಅಗತ್ಯವಾಗಿರುವಂತಹ ಪದಾರ್ಥಗಳು ಹಣ್ಣುಗಳು ಅದಕ್ಕೆ ನಾವು ಯಾವ ಬರುತ್ತೆ ಯಾವ ವಸ್ತುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಅವುಗಳೇ ಆಗಿರ್ತವೆ. ಯಾಕೆಂದ್ರೆ ಅದು ಪ್ರಥಮವಾಗಿ ವಿಶೇಷವಾಗಿ ಆಹಾರವು ಸೂರ್ಯನ ಕಿರಣಗಳ ಸಹಾಯ ಮತ್ತು ಹಾಗೆ ಗಾಳಿ, ನೀರು ಮತ್ತೆ ಕ್ಲೋರೋಪ್ಲಾಸ್ಟ್ ಈ ಸಸ್ಯಗಳಲ್ಲಿ ಹಸಿರು ಬಣ್ಣದಲ್ಲಿ ಇರುವಂತಹ ಒಂದು ಪ್ಲಾಸ್ಟ್ ಅಂತ ಕರಿತೀವಿ. ಅದರ ಮೂಲಕ ಆಹಾರವನ್ನು ತಯಾರಿಸ್ಕೊಳ್ತೇವೆ. ನಿಮ್ಗೆಲ್ಲ ಅದನ್ನ ನಾವೇನಂತ ಕರಿತೀವಿ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವ ಯಾವ ಹಂತಗಳಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ಈ ತರಗತಿಯಲ್ಲಿ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಈ ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಾ? ಇದು ಸಸ್ಯಗಳ ಎಲೆ. ಸಸ್ಯಗಳು ಯಾವ ಆಕಾರದಲ್ಲಿ ಇರ್ತದೆ ಅಂತ. ಇದು ತೊಟ್ಟು ಮತ್ತು ಎಲೆಗಳ ಒಂದು ಪದರ, ಆಚೆಯ ಪದರ ಕಾಣಿಸ್ತಾ ಇದೆಯಲ್ಲ. ನಾವೇನಂತ ಕರಿತೀವಿ? ಪತ್ರರಂಧ್ರ. ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನ ನಾವು ಮೈಕ್ರೋಸ್ಕೋಪ್ ಮೂಲಕ ನೋಡಿದಾಗ ನಮ್ಗೆ ಈ ಚಿತ್ರ ಕಾಣಿಸ್ತು. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು? ಇದನ್ನ ನಾವೇನಂತ ಕರಿತೀವಿ? ಪತ್ರರಂಧ್ರ ಅಂತ ಕರಿತೀವಿ. ಈ ಪತ್ರರಂಧ್ರ ಪತ್ರದ ಎಲೆಗಳಲ್ಲಿರುತ್ತೆ. ಹಾಗಾದ್ರೆ ಪತ್ರರಂಧ್ರದ ಕೆಲಸ ಏನು ನೋಡಿ? ಪತ್ರರಂಧ್ರದಲ್ಲಿ ಇದು ಹೊರ ಕವಚ ನೀವು ನೋಡ್ತಾ ಇದ್ದೀರಾ, ಮತ್ತೆ ಒಳಗಡೆ ಏನು ಅದನ್ನ ನಾವು ಪತ್ರರಂಧ್ರ ಅಂತ ಕರಿತೀವಿ. ಅದರ ಹೊರಗಡೆ ಇರುವಂತಹ ಇಲ್ಲಿ ಡಾಟ್ ಡಾಟ್ ಸಣ್ಣ ಸಣ್ಣ ಚುಕ್ಕಿ ಕ್ಲೋರೋಪ್ಲಾಸ್ಟ್, ಅದನ್ನ ನಾವು ಹಸಿರು ಇನ್ನು ಸಣ್ಣದಾಗಿರುವಂತಹ ಒಂದು ಜೀವಕೋಶಗಳು, ಅದನ್ನ ನಾವು ಕೋಶಗಳು ಅಂತ ಕರಿತೀವಿ. ಹೇಗೆ ಕೋಶಗಳು ಹೇಗೆ ಕೆಲಸವನ್ನ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಾವು ಮೂಗಿನ ಮೂಲಕ ಪತ್ರರಂಧ್ರದಲ್ಲಿ ಅಥವಾ ಗಿಡಗಳಲ್ಲಿ ಆದಂತಹ ಆ ಪೋಷಣೆಯಲ್ಲಿ ಬೇಕಾಗಿರುವಂತಹ ಅಂಶ ನಾವು ನೋಡೋಣ. ಈಗ ಈ ಚಿತ್ರ ನಾವು ಹೀಗೆ ಊಹೆ ಮಾಡ್ಬೋದು ಹೀಗಿರುತ್ತೆ ಅಂತ. ಏನ್ ಮಾಡುತ್ತೆ ಇದು? ಕಾರ್ಬನ್ ಡೈಆಕ್ಸೈಡ್, ನಿಮ್ಗೆ ಗೊತ್ತಿದೆ CO ಏನು? ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಮತ್ತೆ ಆಮ್ಲಜನಕ. ಚೆನ್ನಾಗಿ ಅದು ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇದು ಕ್ಲೋರೋಪ್ಲಾಸ್ಟ್. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೇಗೆ ಪಡೆಯುತ್ತದೆ ಅಂತ ನಾವೀಗ ಎಲೆಗಳಲ್ಲಿ ಕಂಡು ಬರುವ ಚಿಕ್ಕ ರಂಧ್ರಗಳು ಅಂತ ಕರಿತೀವಿ, ಪತ್ರರಂಧ್ರಗಳು ಅಂತ ಕರಿತೀವಿ. ಅದು ಕಳೆದ ತರಗತಿಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ದ್ವಿತೀಯ ಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಅಲ್ಲಿ ಅನಿಲಗಳ ವಿನಿಮಯ ಅಧಿಕ ಪ್ರಮಾಣದಲ್ಲಿರುತ್ತೆ. ಈಗ ಹೇಗೆ ನಾವು ಉಸಿರಾಟವನ್ನ ಈ ಹಸಿರು ಸಸ್ಯಗಳು
ನಮ್ಮ ಉಸಿರಾಟದ ಕ್ರಿಯೆಯನ್ನ ನಡೆಸ್ಕೊಳ್ಳುತ್ತೆ. ಏನು ಅಂತಂದ್ರೆ ಅನಿಲಗಳ ವಿನಿಮಯ ಹೇಗಾಗುತ್ತೆ ಅಂತಂದ್ರೆ ಮೊದಲಿಗೆ ಅಂದ್ರೆ ಆಕ್ಸಿಜನ್ ಆಗಲಿ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಹೇಗೆ ಹೆಚ್ಚಾಗುತ್ತೆ ಅಂದ್ರೆ ಒಂದು ಕಾಂಡಗಳ ಮೂಲಕ, ಅದು ಬೇರುಗಳ ಮೂಲಕ, ಮತ್ತೆ ಕೊನೆಯ ಮೂಲಕ ನಡೆಯುತ್ತೆ. ಆದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾತ್ರ ಎಲೆಗಳ ಮೂಲಕವೇ ನಡೆಯುತ್ತೆ. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಏನ್ ಮಾಡುತ್ತೆ, ಈ ಪತ್ರರಂಧ್ರದ ಮೂಲಕ ಅಧಿಕ ನಷ್ಟವಾಗುತ್ತೆ. ಈ ಪತ್ರರಂಧ್ರ ಹೊರಗಡೆ ಹೋಗುತ್ತೆ. ನಮ್ಮ ದೇಹದಲ್ಲಿ ಹೇಗೆ ಬೆವರು ಆಚೆ ಬರುತ್ತೋ ಎಲೆಗಳಲ್ಲೂ ಕೂಡ ನೀರುಗಳು, ಬೇಡವಾದಂತಹ ನೀರುಗಳು ಹೊರಗಡೆ ಬರುತ್ತೆ, ನಷ್ಟವಾಗುತ್ತದೆ. ಇದನ್ನ ನಾವು ದ್ವಿತೀಯ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ನ ಅಗತ್ಯವಿಲ್ಲದಿದ್ದಾಗ, ದ್ವಿತೀಯ ಸಂಶ್ಲೇಷಣೆ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿಲ್ಲದಿರುವಾಗ ಸಸ್ಯವು ಈ ರಂಧ್ರವನ್ನು ಮುಚ್ಚುತ್ತದೆ. ಈಗ ಇಲ್ಲಿ ನೋಡಿ, ನಾನು ಈ ಪಿಕ್ಚರ್ ನ ತೋರಿಸ್ತಾ ಇದ್ದೀನಿ. ಹೀಗಿರುತ್ತೆ ಪತ್ರರಂಧ್ರ. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಬೇಡವೋ ಆವಾಗ ಏನಾಗುತ್ತೆ, ಈ ಪತ್ರರಂಧ್ರವು ಮುಚ್ಚುತ್ತೆ. ಅರ್ಥವಾಯ್ತಾ? ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕು ಆಗ ಇದು ಓಪನ್ ಆಗುತ್ತೆ, ಅಂದ್ರೆ ತೆರೆಯುತ್ತೆ. ತೆರೆದು ಕಾರ್ಬನ್ ಡೈಆಕ್ಸೈಡ್ ನ ಪಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಆಕ್ಸಿಜನ್ ಆಗಿ ಹೊರಗಡೆ ಕನ್ವರ್ಟ್ ಮಾಡ್ಕೊಳುತ್ತೆ, ಅಂದ್ರೆ ಪರಿವರ್ತಿಸುತ್ತೆ. ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬೇಕಾದಾಗ ಇದು ಓಪನ್ ಆಗುತ್ತೆ ಅಥವಾ ತೆರೆಯುತ್ತೆ ಮತ್ತೆ ಮುಚ್ಚುತ್ತೆ, ತೆರೆಯುತ್ತೆ ಮತ್ತೆ ಮುಚ್ಚುತ್ತೆ. ಈ ಕಾರ್ಯವನ್ನ ಮಾಡುವಂಥದ್ದು ಯಾವುದು? ಪತ್ರರಂಧ್ರ. ಈ ಪತ್ರರಂಧ್ರದಿಂದಲೇ ಉಸಿರಾಟದ ಕ್ರಿಯೆ ನಡೆಯುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಆ ಉಸಿರಾಟದ ಕ್ರಿಯೆ ಹೇಗೆ ರಾಸಾಯನಿಕವಾಗಿ ನಡೆಯುತ್ತೆ ಅಂತ ನೋಡಿ ಮಕ್ಕಳಿಗೆ. ಕಾರ್ಬನ್ ಡೈಆಕ್ಸೈಡ್, ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯಗಳು ಬೇರೆ ಅಂದ್ರೆ ಪರಿಸರದಿಂದ ಪಡ್ಕೊಳ್ಳುತ್ತೆ. ಪರಿಸರದಿಂದ ಪಡ್ಕೊಂಡ ನಂತರ ಅದಕ್ಕೆ ಸಾಕಷ್ಟು ನೀರನ್ನು ಪಡ್ಕೋತೀವಿ. ಈಗ ಗಿಡಗಳಿಗೆ ನೀವು ನೀರನ್ನು ಸರಬರಾಜು ಮಾಡ್ತೀರಲ್ವಾ, ನೀರ್ ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ಅದಕ್ಕೆ ಬೇಕಾದಂತಹ ಗಾಳಿ ತಗೊಳುತ್ತೆ, ಸೂರ್ಯನ ತಗೊಳುತ್ತೆ ಅಲ್ವಾ? ಸೊ ತಗೊಂಡಾದ್ಮೇಲೆ ಏನಾಗುತ್ತೆ, ಈ ಸೂರ್ಯನ ಕಿರಣದ ಸಹಾಯದಿಂದ ಈ ಪತ್ರರಂಧ್ರವು, ನೋಡಿ ಪತ್ರರಂಧ್ರ ಕ್ಲೋರೋಫಿಲ್ ಅಂತ ಇದೀರ, ಈ ಪತ್ರರಂಧ್ರವು ಸೂರ್ಯನ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಎರಡನ್ನೂ ಸೇರಿಸಿ ಏನಾಗಿ ಪರಿವರ್ತನೆ ಮಾಡ್ತೇವೆ, ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತೇವೆ. ಇದು C6H12O6. ಇದನ್ನ ನಾವು ಏನಂತ ಕರಿತೀವಿ, ಗ್ಲೂಕೋಸ್. ಆಯ್ತಾ? ಈ ಗ್ಲೂಕೋಸು ಸಸ್ಯಗಳ ದೇಹದಲ್ಲಿ ಸ್ಟಾರ್ಚ್ ಅಂದ್ರೆ ಪಿಷ್ಟವಾಗಿ ಪರಿವರ್ತನೆ ಆಗುತ್ತೆ. ಆಹಾರ ಬೇಕಲ್ಲ, ಈಗ ನಾವು ತಗೊಳ್ಳುವಂತಹ ಆಹಾರಗಳು ಬಾಯಿ ಮೂಲಕ ಹೋಗುತ್ತೆ. ಓಕೆ, ಬಾಯಿ ಮೂಲಕ ಹೋಗಿದ ತಕ್ಷಣ ಏನಾಗುತ್ತೆ, ಹೊಟ್ಟೆಗೆ ಸೇರುತ್ತೆ. ನಾವು ತಗೊಳ್ಳೋ ಆಹಾರ ತನ್ನಷ್ಟಕ್ಕೆ ತಾನೇ ದೇಹವನ್ನ ಪ್ರವೇಶಿಸಿ ಶಕ್ತಿ ಬರೋದಿಲ್ಲ, ಶಕ್ತಿ ಪರಿವರ್ತನೆ ಆಗೋದಿಲ್ಲ. ಹಾಗಾದ್ರೆ ಅದೇನಾಗುತ್ತೆ, ಆ ತಿನ್ನುವಂತಹ ಆಹಾರ ನೀರಿನ ರೂಪದಲ್ಲಿ ನಮ್ಮ ದೇಹಕ್ಕೆ ಸರಬರಾಜು ಆಗುತ್ತೆ. ಅದನ್ನು ನಾವು ಪಿಷ್ಟ, ನಮ್ಮ ದೇಹದಲ್ಲೂ ಗ್ಲೂಕೋಸು ಮತ್ತೆ ಸ್ಟಾರ್ಚು ಉತ್ಪತ್ತಿ ಆಗುತ್ತದೆ. ಅದು ಬೇರೆ ರೀತಿಯಲ್ಲಿ, ಅಂದ್ರೆ ನಮ್ಗೆ ಹೆಚ್ಚು ಶಕ್ತಿ ಇದೆ, ಹಂಗಾಗಿ ನಮ್ಗೆ ಅನೇಕ ಜೀವಕೋಶಗಳಿವೆ, ತಮ್ಮ ತಮ್ಮ ಕೆಲಸಗಳನ್ನ ಮಾಡುತ್ತೆ. ಆದ್ರೆ ಸಸ್ಯಗಳಲ್ಲಿ ಮಾತ್ರ ಬರೀ ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದಿ ಏನು ಬಿಡುಗಡೆ ಆಗುತ್ತೆ, ಆಮ್ಲಜನಕ ಮತ್ತು ನೀರು ಮತ್ತೆ ಬಿಡುಗಡೆ ಆಗುತ್ತೆ. ಹೇಗೆ ಆಮ್ಲಜನಕ ಬಿಡುಗಡೆ ಆಗುತ್ತೆ ನಿಮ್ಗೆ ಗೊತ್ತು, ಸಸ್ಯಗಳ ಮೂಲಕ ಆಕ್ಸಿಜನ್ ಅಥವಾ ಆಮ್ಲಜನಕ ಬಿಡುಗಡೆ ಆದಾಗೆ ನಾವು ಉಸಿರಾಡೋಕೆ ಸಾಧ್ಯ. ಮತ್ತೆ ನೀರು, ಹಾಗಾದ್ರೆ ನೀರಲ್ಲಿ ಇರುತ್ತೆ ನಮ್ಮ ಗಿಡದಲ್ಲಿ. ನೀವು ಯಾವುದೇ ಎಲೆಯನ್ನ, ಬಿದ್ದಿರುವಂತಹ ಎಲೆನೇ ಆಗಿರ್ಬೇಕು, ಉದುರುವಂತಹ ಎಲೆನೇ ಆಗಿರ್ಬೋದು, ನೀವು ಅದನ್ನ ಕಟ್ ಮಾಡಿದಾಗ ಅಥವಾ ಮುರಿದಾಗ, ಎಳೆದಾಗ ನೀರಿನ ರೂಪದಲ್ಲಿ ಬರುತ್ತಲ್ಲ, ಅದೇ ನೀರು. ಅದು ಸಾಕಷ್ಟು ನೀರನ್ನ ಪಡ್ಕೊಂಡು ಏನಾಗುತ್ತೆ, ಗ್ಲೂಕೋಸ್ ಪರಿವರ್ತನೆ ಆಗುವಂತಹ ಸಮಯದಲ್ಲಿ ನೀರು ಬಿಡುಗಡೆ ಆಗುತ್ತೆ. ಈ ಎಲ್ಲ ಹಂತಗಳ ಮೂಲಕ ಸಸ್ಯಗಳು ಉಸಿರಾಟದ ಕ್ರಿಯೆಯ ಜೊತೆಗೆ ಪೋಷಣೆಯನ್ನು ಮಾಡಿಕೊಳ್ಳುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಸಸ್ಯಗಳು ಹಗಲಿನ ಸಮಯದಲ್ಲಿ ಆಹಾರವನ್ನು ತಯಾರಿಸ್ಕೊಳ್ಳುತ್ತಾ ಅಥವಾ ರಾತ್ರಿಯ ಸಮಯದಲ್ಲಿ ಆಹಾರವನ್ನು ತಯಾರಿಸ್ಕೊಳ್ಳುತ್ತಾ, ಹೇಳಿ ನೋಡೋಣ. ಯಾವಾಗ ಸಸ್ಯಗಳು ಆಹಾರ ತಯಾರಿಸುತ್ತೆ? ರಾತ್ರಿಯಲ್ಲಿ ತಯಾರಿಸ್ಕೊಳ್ಳುತ್ತಾ ಅಥವಾ ಹಗಲೊತ್ತಲ್ಲಿ ತಯಾರಿಸ್ಕೊಳ್ಳುತ್ತಾ? ಹಗಲಿನಲ್ಲಿ ಆಹಾರ ತಯಾರಿಸ್ಕೋಬೇಕು ಅಂದ್ರೆ ಏನಿರ್ಬೇಕು, ಏನ್ ಬೇಕು ಮಕ್ಕಳ? ಸೂರ್ಯನ ಬೆಳಕು, ಆಕ್ಸಿಜನ್, ನೀರು ಮತ್ತು ಸೂರ್ಯನ ಕಿರಣ ಅಲ್ವಾ? ಸೂರ್ಯನ ಕಿರಣ ಯಾವಾಗ ಬರುತ್ತೆ, ಹಗಲಿನಲ್ಲ ರಾತ್ರಿಯಲ್ಲ? ಆಗ್ಲು ಮ್ಯಾಮ್, ಬೆಳಗಿನ ಹಗಲಿನಲ್ಲಿ ಅಂದ್ರೆ ಡೇ ಟೈಮ್. ಆವಾಗ ಮಾತ್ರ ಆಹಾರವನ್ನ
ತಯಾರಿಸ್ಕೊಳ್ಳೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಹಾಗಾದ್ರೆ ಈ ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳುವಂತ ಹಂತಗಳು ಯಾವುದು ಅಂತ. ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳೋದಕ್ಕೆ ಕೆಲವೊಂದು ಹಂತಗಳಿವೆ. ಕೆಲವೊಂದು ಅಂದ್ರೆ 3 ಹಂತಗಳಲ್ಲಿ ಈ ಆಹಾರವನ್ನ ತಯಾರಿಸಿಕೊಳ್ಳುತ್ತೆ. ಮೊದಲನೇ ಹಂತದಲ್ಲಿ ಕ್ಲೋರೋಫಿಲ್ ಬೆಳಕಿನ ಶಕ್ತಿ ಹೀರುತ್ತದೆ. ಈ ಕ್ಲೋರೋಫಿಲ್ ಅಂತಂದ್ರೆ ಏನಿದೆ ನೋಡಿ, ಕ್ಲೋರೋಪ್ಲಾಸ್ಟ್ ಅಂತ ಇದೆ ಅಲ್ವಾ? ಈ ಕ್ಲೋರೋಪ್ಲಾಸ್ಟ್ ಮೊದಲಿಗೆ ಏನ್ ಮಾಡುತ್ತೆ, ಸೂರ್ಯನ ಕಿರಣಗಳನ್ನ ಏನ್ ಮಾಡುತ್ತೆ, ಹೀರಿಕೊಳ್ಳುತ್ತೆ. ಇದು ಮೊದಲನೆಯ ಹಂತ. ಮೊದಲನೇ ಹಂತ. ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇದು 2 ಮಾರ್ಕಿನ ಪ್ರಶ್ನೆ. ಈ ಪ್ರಶ್ನೆ ಈ ರಾಸಾಯನಿಕ ಸಮೀಕರಣ ಜೊತೆಗೆ ಬರುತ್ತೆ. ರಾಸಾಯನಿಕ ಸಮೀಕರಣವನ್ನು ಹೆಸರಿಸಿ ಮತ್ತು ಸಸ್ಯಗಳ ಆಹಾರವನ್ನು ಉತ್ಪಾದನೆ ಮಾಡುವಾಗ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳ್ತಾರೆ. ಆಗ ನೀವು ಈ 3 ಕ್ರಿಯೆಯನ್ನು ಬರೀಬೇಕು. ಮೊದಲಿಗೆ ಏನು ಕ್ರಿಯೆ? ಇದು ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮೊದಲನೇದು, ಆಯ್ತಾ? ನಂತರ ಬೆಳಕಿನ ಶಕ್ತಿ, ಈಗ ಲೈಟ್ ಎನರ್ಜಿ ಅಂದ್ರೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಯಾವ ರೀತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಿ ಆಗುತ್ತೆ ಅಂತಂದ್ರೆ, ನೀರಿನ ಅಣುಗಳು, ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ H2O ಅಂದ್ರೆ ಏನು? ನೀರು. ನಾನು ಮೊದಲನೇ ತರಗತಿಯಲ್ಲಿ ಮಾಡುವಾಗ ನಿಮಗೆ ಹೇಳಿದ್ದೆ, ನೀರನ್ನು ನಾವು ಹೈಡ್ರೋಜನ್ ಆಗಿ ಮತ್ತು ಆಕ್ಸಿಜನ್ ಅನ್ನಾಗಿ ಸೆಪರೇಟ್ ಅಂದ್ರೆ ಪರಿವರ್ತಿಸಬಹುದು, ಆಯ್ತಾ? ಆ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ವಿ, ಎಲೆಕ್ಟ್ರೋಲಿಸಿಸ್ ಅಂತಂದ್ರೆ ವಿದ್ಯುತ್ ವಿಭಜನೀಯ ಕ್ರಿಯೆಗಳು ಅಂತ. ಆ ವಿದ್ಯುತ್ ವಿಭಜನೀಯ ಕ್ರಿಯೆ ನಾವು ಅಂದ್ರೆ ನೈಸರ್ಗಿಕವಾಗಿ ಅಲ್ಲದೆ ಮ್ಯಾನ್ ಮೇಡ್, ಮಾನವ ನಿರ್ಮಿತವಾಗಿ ನಾವು ಸೆಪರೇಟ್ ಮಾಡಬಹುದು. ಯಾವಾಗ? ರಾಸಾಯನಿಕವಾದ ಲ್ಯಾಬೊರೇಟರಿಗಳಲ್ಲಿ. ಆದ್ರೆ ಈ ಸಸ್ಯಗಳು ಏನ್ ಮಾಡುತ್ತೆ ಗೊತ್ತಾ, ತಮ್ಮಷ್ಟಿಗೆ ತಾವೇ ಕೆಲಸವನ್ನು ಮಾಡುತ್ತೆ. ಹೇಗ್ ಮಾಡುತ್ತೆ ಅಂದ್ರೆ, ಈ ಹೈಡ್ರೋಜನ್ ಅನ್ನ ಸೆಪರೇಟ್ ಮಾಡುತ್ತೆ, ಅಂದ್ರೆ ಪರಿವರ್ತಿಸಿದ್ರೆ ಭಾಗವಾಗಿ ಮಾಡುತ್ತೆ, ಮತ್ತೆ ಆಮ್ಲಜನಕವನ್ನ ಒಂದು ಭಾಗವಾಗಿ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ರಾಸಾಯನಿಕ ಕ್ರಿಯೆಯಾಗಿ ಪರಿವರ್ತನೆ ಹೊಂದಿ ಏನಾಗ್ತಾ ಇದೆ, ಹೈಡ್ರೋಜನ್ ಅಣುಗಳು ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜಿಸಲ್ಪಡುತ್ತದೆ. ಇದು 2ನೆಯ ಹಂತ. ಮತ್ತೆ ಕೊನೆಯ ಹಂತದಲ್ಲಿ ಏನಾಗುತ್ತೆ, ಆಕ್ಸಿಜನ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಪರಿಸರದಲ್ಲಿ ಸಿಗುತ್ತಲ್ಲೋ, ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಹೊಂದುತ್ತೆ. ಯಾವುದು? ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ಸ್ ಆಗಿ ಪರಿವರ್ತನೆ ಹೊಂದುತ್ತೆ. ಈ 3 ಹಂತಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇ ಹಂತ ಏನು? ಕ್ಲೋರೋಫಿಲ್ ಅಥವಾ ಸೂರ್ಯನ ಕಿರಣವನ್ನ ವರ್ತಿಸಿಕೊಂಡು ಅಥವಾ ಸೂರ್ಯನ ಕಿರಣವನ್ನ ಉಪಯೋಗಿಸಿಕೊಂಡು ಗಿಡಗಳ ಆಹಾರ ತಯಾರಿಸಿಕೊಳ್ಳುತ್ತದೆ. ಅಲ್ಲಿ ಬೆಳಕಿನ ಶಕ್ತಿ ಹೀರುವಿಕೆ ಆಗುತ್ತೆ. ನಂತರ 2ನೇದಾಗಿ ಏನಾಗುತ್ತೆ, ಆ ಬೆಳಕಿನ ಶಕ್ತಿಯು ರಾಸಾಯನಿಕ ಕ್ರಿಯೆಯಾಗಿ ಪರಿವರ್ತನೆ ಹೊಂದಿ ಹೈಡ್ರೋಜನ್ ಅಣುಗಳು ಮತ್ತು ಆಕ್ಸಿಜನ್ ಅಣುಗಳು ಹೀರಿಕೊಂಡು ಸೆಪರೇಟ್ ಅಂದ್ರೆ ಏನಾಗ್ತಾ ಇರುತ್ತೆ, ಇಲ್ಲಿ ವಿಭಜಿಸಲ್ಪಡುತ್ತದೆ. 3ನೇ ಹಂತದಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಆ ಕಾರ್ಬನ್ ಡೈಆಕ್ಸೈಡ್ ಆಹಾರ ತಯಾರಿಸ್ಕೋಬೇಕಲ್ಲ, ಅದಕ್ಕೆ ಕಾರ್ಬೋಹೈಡ್ರೇಟ್ಸ್ ಆಗಿ ಪರಿವರ್ತನೆಯನ್ನ ಹೊಂದುತ್ತೆ. ಈ 3 ಹಂತಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಸ್ವಪೋಷಣೆಯಲ್ಲಿ ಬರುವಂತಹ ಹಂತಗಳು. ಇದು ಎಲ್ಲರಿಗೂ ಅರ್ಥ ಆಗಿದೆಯಾ? Yes, ma'am. ಇದೆಲ್ಲರಿಗೂ ಅರ್ಥ ಆಗಿದೆಯಾ? Yes, ma'am. Yes, ma'am. ಪರೀಕ್ಷೆಗೆ 2 ಮಾರ್ಕಿನ ಪ್ರಶ್ನೆ ಬರುತ್ತೆ, ಕೇಳಿದ್ರೆ ಬರ್ತೀರಾ? Oh, miss. ಬರಿಬಹುದು ಅಲ್ವಾ ನೀವು? ಓಕೆ, ನೋಡಿ ಇವಾಗ ಇಲ್ಲಿ ಒಂದು ಚಿತ್ರ ತೋರಿಸ್ತಾ ಇದೀನಿ. ಅದು ಒಂದು ಎಲೆಯ ಅಡ್ಡ ಸೀಳುವಿಕೆಯ ನೋಟ. ಅಂದ್ರೆ ಈಗ ನಾವು ಬೋರ್ಡ್ ಮೇಲೆ ಏನು ಎಲೆ ಬರ್ತಿದೀವಿ, ಆ ಎಲೆಯನ್ನ ನಾವು ಅಡ್ಡ ಸೀಳಿ ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ನಮ್ಗೆ ಕಾಣಿಸುವಂತಹ ಚಿತ್ರ ಇದು. ಏನೇನ್ ಕಾಣಿಸ್ತಾ ಇದೆಯಪ್ಪ ಈ ಚಿತ್ರದಲ್ಲಿ? ನೋಡಿ, ಈ ಚಿತ್ರವನ್ನ ನೀವು ನಡುದಿಂಡು ಮಧ್ಯೆ ಇರುವಂತದ್ದು, ಮತ್ತೆ ಲ್ಯಾಮಿನಿ ಅಂತಂದ್ರೆ ಒಂದು ಲೇಯರ್ ಪದರ, ಮತ್ತು ಇಲ್ಲಿ ಈ ತುದಿಯಲ್ಲಿ ನೀವೇನ್ ಕಾಣಿಸ್ತಾ ಇದೆ, ಇದು ಫ್ಲೋಯಂ ಮತ್ತು ಝೈಲಮ್. ಈ ಫ್ಲೋಯಂ ಮತ್ತು ಝೈಲಮ್ ನ ಒಂದು ತೆಳುವಾದ ಎಲೆಯನ್ನ ನೀವು ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕದ ಕೆಳಗಡೆ ಇಟ್ಟಾಗ ಈ ರೀತಿ ಚಿತ್ರ ಏನ್ ಕಾಣಿಸಿದೆ, 4 ಕುರ್ಚಿಗಳು. ಇದು ಕ್ಯೂಟಿಕಲ್. ನೀವು ಯಾವ ತರ ಬರ್ತದೆ ಒಂದು ಸ್ವಲ್ಪ. ಮತ್ತು ಇದು ಮೊದಲನೆಯ ಪದರ, ಮತ್ತೆ ಇದು ಕೆಳಗಿನ ಎಪಿಡರ್ಮಿಸ್, ಕೆಳಗಿನ ಪದರ. ಇದ್ರ ಮಧ್ಯೆ ಇದೆಯಾ
ಮತ್ತೆ ಗಾಳಿ ತುಂಬಿದ ಅವಕಾಶಗಳು ಮತ್ತು ಕಾವಲು ಜೀವಕೋಶಗಳು. ನಾ ಹೇಳಿ ಇದೆಲ್ಲ ಎಲ್ಲಿ ಬರುತ್ತೆ? ಇದೆಲ್ಲ ಪತ್ರರಂಧ್ರದಲ್ಲಿ ಬರುವಂತಹ ಚಿತ್ರ. ಈ ಪತ್ರರಂಧ್ರ ದರ್ಶಕದಲ್ಲಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ ಮಕ್ಕಳ, ಅರ್ಥ ಆಯ್ತಾ? ಸೊ ಈ ರೀತಿ ಕಾಣಿಸುವಂತಹ ಚಿತ್ರವೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಪತ್ರರಂಧ್ರ. ಅರ್ಥ ಆಯ್ತಾ? ಎಲ್ಲರಿಗೂ ಗೊತ್ತಾಯ್ತಾ? Yes, ma'am. ಹಾಗಾದ್ರೆ ಏನ್ ಕಲ್ತ್ಕೊಂಡ್ವಿ ಈ ತರಗತಿಯಲ್ಲಿ? ನಾವು ಪೋಷಣೆ, ಅದು ಯಾವ ಪೋಷಣೆ? ಸ್ವಪೋಷಣೆಯ ಬಗೆಗೆ ನಾವು ಕಲ್ತ್ಕೊಂಡ್ವಿ. ಸ್ವಪೋಷಣೆಗೆ ಉದಾಹರಣೆ ಯಾವುದು? ಸಸ್ಯಗಳು. ಸಸ್ಯಗಳು ಹೇಗೆ ಎಲ್ಲ ಒಂದ್ಸಲ ಗ್ಲಾನ್ಸ್ ಮಾಡ್ತೀನಿ. ಸಸ್ಯಗಳು ಹೇಗೆ ಆಹಾರ ತಯಾರಿಸಿಕೊಳ್ಳುತ್ತದೆ, ಯಾವುದರಿಂದ ಆಹಾರ ತಯಾರಿಸಿಕೊಳ್ಳುತ್ತದೆ ಮತ್ತು ಅವುಗಳ ಪೋಷಣೆ ಹೇಗಾಗುತ್ತೆ? ಹಗಲಿನ ಹೊತ್ತಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ ಆಗುತ್ತಾ? ಹೇಗೆ ಹೀರ್ಕೊಳ್ಳುತ್ತೆ? ಆಕ್ಸಿಜನ್ ಹೇಗೆ ಬಿಡುಗಡೆ ಮಾಡುತ್ತದೆ? ಮತ್ತೆ ಅದಕ್ಕೆ ಸರಿಯಾದ ಸಮೀಕರಣವನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ. ಕಾರ್ಬನ್ ಡೈಆಕ್ಸೈಡ್ ನೀರಿನ ಜೊತೆಗೆ ವರ್ತಿಸಿದಾಗ ಯಾವುದು ಉಪಯೋಗಿಸ್ಕೋಬೇಕು? ಅದು ಸೂರ್ಯನ ಬೆಳಕನ್ನು, ಸೌರ ಬೆಳಕನ್ನು ಉಪಯೋಗಿಸಿಕೊಂಡಾಗ ಗ್ಲೂಕೋಸ್ ಬಿಡುಗಡೆ ಆಗುತ್ತೆ, ಜೊತೆಗೆ ಆಕ್ಸಿಜನ್. ಈ ಆಕ್ಸಿಜನ್ ಬಿಡುಗಡೆ ಆಯ್ತಲ್ಲ, ಈ ಆಕ್ಸಿಜನ್ನೇ ನಾವು ಉಪಯೋಗಿಸ್ಕೊಂಡು ಉಸಿರಾಡ್ತಾ ಇರೋದು. ಹಾಗಾಗಿ ನಾವು ಸಸ್ಯಗಳು ಅಪಾರ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ದಿನಕ್ಕೆ ಅಥವಾ ನಿಮ್ಮ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಒಂದೊಂದು ಎರಡೆರಡು ಗಿಡಗಳನ್ನ ಬೆಳೆಸ್ಬೇಕು. ಒಂದು ಬೀಜ ಹಾಕಿ ಅದ್ರ ಪಾಡಿಗೆ ಅದು ಮಣ್ಣು ಹಾಕ್ಬಿಟ್ಬಿಟ್ರೆ ಮೊಳಕೆ ಬರುತ್ತೆ. ಅದು ನಿಮ್ಗೆ ಏನು ತೊಂದರೆ ಕೊಡೋದಿಲ್ಲ. ಅದು ತನ್ನ ರಾಸಾಯನಿಕ ವೈಜ್ಞಾನಿಕ ಕ್ರಿಯೆಯನ್ನ ಮಾಡ್ಕೊಳ್ತಾ ಹೋಗುತ್ತೆ. ನಿಮಗೆ ಒಂದು ಉಪಯೋಗ ಏನಿದೆ, ಅದರಿಂದ ನೀರು ಸಿಗುತ್ತೆ, ಗಾಳಿ ಸಿಗುತ್ತೆ, ಜೊತೆಗೆ ಆಮ್ಲಜನಕ ಕೂಡ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಗಿಡ ಮರಗಳು ದೇಶದ ಸಂಪತ್ತು. ಇದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಭೌತಿಕವಾಗಿ ಮಾನವನ ಬೆಳವಣಿಗೆಗೂ ಕೂಡ ಸಹಾಯವಾಗುತ್ತೆ. ಇದಿದ್ರೆ ಹೆಚ್ಚು ಪರಿಸರದಲ್ಲಿ ಮಾಲಿನ್ಯಗಳನ್ನು ನಾವು ತಡೆಗಟ್ಟಬಹುದು. ಯಾಕೆಂದ್ರೆ ಅದ್ರ ಪಾಡಿಗೆ ಅದು ಆಹಾರ ತಯಾರಿಸ್ಕೊಳುತ್ತೆ. ನೀವೇನು ಅದಕ್ಕೆ ಆಹಾರ ಕೊಡೋ ಹಂಗಿಲ್ಲ, ಹೋಗಿ ಬಾಯಿ ತಿನ್ಸೋ ಹಂಗಿಲ್ಲ ಅಲ್ವಾ? ಅದ್ರ ಪಾಡಿಗೆ ತಗೊಳುತ್ತೆ, ತನ್ನ ಕೆಲಸ ತಾನು ಮಾಡ್ಕೊಳುತ್ತೆ. ನಿಮಗೆ ಬೇಕಾದಂತಹ ಉಪಯುಕ್ತವಾದಂತಹ ಆಮ್ಲಜನಕ, ಆಕ್ಸಿಜನ್ ಏನಿರುತ್ತೆ ಅದನ್ನು ನಿಮಗೆ ಬಿಟ್ಕೊಟ್ಬಿಡುತ್ತೆ. ನೀವು ಆರಾಮಾಗಿ ಉಸಿರಾಡ್ಬೋದು. ಇಲ್ಲ ಅಂದ್ರೆ ಕರೋನಾ ಟೈಮಲ್ಲಿ ಎಲ್ಲ ನೋಡಿದ್ರಲ್ವಾ, ಆಕ್ಸಿಜನ್ ಕಂಟೈನರ್ ಉಪಯೋಗಿಸ್ಕೊಂಡು ಲ್ಯಾಬೊರೇಟರಿ ಅಥವಾ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಎತ್ಕೊಂಡು ಜನಗಳಿಗೆ ಹಾಕುವಂತ ಮಾಡೋದೇ ನಮ್ಮ ಆರೋಗ್ಯ. ಅಥವಾ ಪೋಷಣೆ ಅನ್ನುವಂತಹ ಒಂದು ಉಪಘಟಕದಲ್ಲಿ ನಾವು ಪೋಷಕ ಅಥವಾ ಸ್ವಪೋಷಕಗಳ ನಾವು ಇನ್ನ ಮುಂದಿನ ಪೋಷಕಗಳ ಪೋಷಣೆ ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ ಮಕ್ಕಳೆಲ್ಲ? ಏನಾದ್ರು? Yes, ma'am. ಸೊ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ